ನಲ್ಲಿ ಚೆನ್ನಾಗಿ ಕಾಣಬೇಕು. ನನಗೆ ಏನಿದೆ ಇದೇನು ಹಚ್ಬೇಕು, ಇವ್ರದ್ದೇ ಇರುತ್ತಲ್ಲ ಹೆಂಗೋ ಹಚ್ಕೋಬೋದು ಅಂತ ನೋಡಿ. ಅಂಡ್ ಎರಡು ಸರನು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವತ್ತು ನಿಮಗೆ ಮೀಶೋಯಿಂದ ಒಂದಷ್ಟು ಜ್ಯುವೆಲ್ಸ್ನ ತರಿಸಿದ್ದೀನಿ. ಸೊ ಅದನ್ನೆಲ್ಲ ಯಾವ ರೀತಿ ಕಾಣುತ್ತೆ ನನಗೆ ಅಂತ ಹೇಳಿಬಿಟ್ಟು ತೋರ್ಸೋಣ ಅಂತ ಒಂದು ಗೆಟ್ ರೆಡಿ ವಿತ್ ಮೀನು ಕೂಡ ಆಗತ್ತೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಸೊ ಸ್ಯಾರಿ ಫುಲ್ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ. ನೀವು ನೋಡಿರ್ತೀರಾ, ಇದು ನನ್ನ ಪಾಪು ನಾಮಕರಣದ ಸ್ಯಾರಿ ಇದು. ಸೊ ಸಿಂಗಲ್ ಪಿನ್ ಮಾಡಿ ಡ್ರೇಪ್ ಮಾಡಿದ್ದೀನಿ, ಹಾಗಾಗಿ ಮೇಲೆ ಹಾಗೆ ಇದೆ. ಸೊ ರೆಡಿ ಆಗುವಾಗ ಅಷ್ಟಕ್ಕೆ ಅಲ್ವಾ ಅಂತ ಹೇಳಿ ಸಿಂಪಲ್ ಆಗಿ ಹಿಂಗೆ ಕೂತಿದ್ದೀನಿ. ಆ್ಯಂಡ್ ಇವತ್ತು ನಾನು ಮೀಶೋಯಿಂದ ತರಿಸಿದ್ದೀನಿ ಜಸ್ಟ್ ಅಂಡರ್ 500 ರುಪೀಸಲ್ಲಿ ಒಳ್ಳೊಳ್ಳೆ ಸೆಟ್ ತರಿಸಿದ್ದೀನಿ. 4 ಬುಕ್ ಮಾಡಿದ್ದೆ, ಬರೀ 3 ಬಂದಿದೆ ಅಷ್ಟೇ. ಸೊ ಅದನ್ನಷ್ಟನ್ನೇ ನಿಮ್ಮ ಜೊತೆ ಶೇರ್ ಮಾಡೋಣ. ಸದ್ಯಕ್ಕೆ ವರಮಹಾಲಕ್ಷ್ಮಿಗೆ ಹೆಣ್ಮಕ್ಳಿಗೆ ಸೀರೆ, ಒಡವೆ, ಬಳೆ ಇದೆಲ್ಲ ಜಾಸ್ತಿ ಹುಚ್ಚು. ನನಗಂತೂ ಸಿಕ್ಕಾಪಟ್ಟೆ ಅಂತಲೇ ಹೇಳ್ಬೋದು. ಎಷ್ಟೇ ಗೋಲ್ಡ್ ಒಡವೆ ಇರಲಿ ನಮ್ಮ ಹತ್ರ, ಬೇರೆ ಯಾವುದಾದ್ರೂ ನೋಡಿದ ತಕ್ಷಣ ಆಸೆ ಆಗೋದು ಜಾಸ್ತಿ. ಸೊ ಆ್ಯಂಡ್ ನಾನು ತರಿಸಿರೋದು 3 ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅಂಡರ್ 500 ರುಪೀಸ್ ಆ್ಯಂಡ್ ವರ್ತಬಲ್ ಅಂತ ಅನ್ನಿಸ್ತು. ಹಾಗಾಗಿ ತಡ ಮಾಡದೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಪಾಪುನ ಮಲಗಿಸಿ ಫಟಾಫಟ್ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ತುಂಬ ಸಿಂಪಲ್ ಆಗಿ, ಅಂದರೆ ನಾನು ಯಾವ ರೀತಿ ಫೆಸ್ಟಿವಲ್ಗೆಲ್ಲ ರೆಡಿ ಆಗ್ತೀನಿ ಅಥವಾ ಮ್ಯಾರೇಜ್ಗೆಲ್ಲ ಯಾವ ರೀತಿ ರೆಡಿ ಆಗ್ಬೋದು ಅಂತಲೂ ತೋರಿಸ್ತಾ ಇದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಜ್ಯುವೆಲ್ಸ್ದು ಅಷ್ಟುದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಫಸ್ಟ್ಗೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಮಾಯ್ಶ್ಚರೈಸರ್. ಸೊ ನಾನು ಯೂಸ್ ಮಾಡ್ತಾ ಇರೋದು ಪಾಂಡ್ಸ್. ಸೊ ನಿಮಗೆ ನಾನು ಈ ಕಡೆ ಹಚ್ಕೊಳ್ಳೋದಕ್ಕೆ ನಾನು ಈ ಸೈಡ್ ನೋಡ್ತಾ ಇರ್ತೀನಿ, ಬಿಕಾಸ್ ಮಿರರ್ ಈ ಸೈಡ್ ಇದೆ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಮಾತಾಡ್ತಾ ರೆಡಿ ಆಗೋಣ. ಆ್ಯಂಡ್ ಫಸ್ಟು ಮಾಯ್ಶ್ಚರೈಸರ್. ನೀವು ಏನಾದರೂ ಹಚ್ಚಿರಿ, ಏನಾದರೂ ಹಚ್ಚದೆ ಇರ್ರಿ, ಮನೇಲಿರ್ರಿ, ಆಚೆ ಇರ್ರಿ, ಎಲ್ಲಿಗಾದರೂ ಹೋಗಿ ಜಸ್ಟ್ ಇದೊಂದು ಕ್ರೀಮ್ನ ಹಚ್ಕೊಂಡೆ ಮುಂದೆ ನಿಮ್ಮ ಕೆಲಸನ ಅಥವಾ ನಿಮ್ಮ ಸ್ಕಿನ್ ಕೇರ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಜಾಸ್ತಿ ಏನು ಸ್ಕಿನ್ ಕೇರ್ ಮಾಡಲ್ಲ. ನನಗೆ ಸ್ಕಿನ್ ಕೇರ್ ಅಂದರೆ ಮಾಯ್ಶ್ಚರೈಸರ್ ಅಷ್ಟೇ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಸ್ವಲ್ಪ ನನಗೂ ಕೆಮ್ಮು, ಇನ್ನೂ ಊರಿಂದ ಹಚ್ಕೊಂಡು ಬಂದಿರೋ ಶೀತ ಇನ್ನೂ ನನಗೆ ಹೋಗಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿಗೆ ಬಂದಮೇಲೆ ಜಾಸ್ತಿ ಲೈಕ್ ಏನು ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಈ ಥರದ್ದೆಲ್ಲ ಕುಡಿದು ನನಗೂ ಒಂದು ಸ್ವಲ್ಪ ಶೀತ ಆಗಿದ್ರು ಅದನ್ನೆಲ್ಲ ತಲೆಗೆ ಹಾಕೊಳ್ದೆ ಥರ ನೆಗ್ಲೆಕ್ಟ್ ಮಾಡಿಕೊಂಡು ಹೆಲ್ತ್ ಮೇಲಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಕೆಮ್ಮಿದೆ ಅಷ್ಟೆ, ಬೇರೆಲ್ಲ ಫೈನ್. ಈ ಬಿಸಿಲು, ಈ ಬೆಂಗಳೂರಲ್ಲಿ ಬಿಸಿಲು ಒಂದಿನ, ಮಳೆ ಒಂದಿನ ಬೇರೆ ಬರ್ತಾ ಇದೆ. ಈ ಸಿಂಗಲ್ ಸೆರ್ಗ್ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ ನಮಗೆ ಹೆಣ್ಮಕ್ಳಿಗೆ, ಎಲ್ಲದರಲ್ಲೂ ಪ್ರಾಬ್ಲಮ್, ಓಕೆನಾ. ಸೊ ಮಾಯ್ಶ್ಚರೈಸರ್ ಆಯಿತು. ನೆಕ್ಸ್ಟ್, ನಾನೇನು ತುಂಬ ಪ್ರೋ ಇಲ್ಲ ಮೇಕಪ್ ಮಾಡ್ಕೊಳ್ಳೋದ್ರಲ್ಲೆಲ್ಲ, ಏನಾದರೂ ತಪ್ಪಾದರೆ ಪ್ಲೀಸ್ ಹೊಟ್ಟೆಗೆ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ನನಗೆ ತುಂಬ ದಿವಸ ಆಗಿಬಿಟ್ಟಿದೆ ರೆಡಿ ಆಗೋದೆಲ್ಲ ಮೈಂಡಿಂದ ಹೋಗಿ. ಯಾಕೆ ಅಂದರೆ ಪಾಪು ಇರೋದ್ರಿಂದ ಅಷ್ಟೊಂದು ನೀಟಾಗಿ ನಂಗೆ ರೆಡಿ ಆಗೋಕ್ಕೆ ಇಷ್ಟ ಆಗಲ್ಲ ಗೈಸ್, ಅದಕ್ಕೆ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇನ್ಸೈಟ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ನೈಕಾದಲ್ಲೇ ಪರ್ಚೇಸ್ ಮಾಡಿರೋದು, ನೀವು ಕೂಡ ಚೆಕ್ ಮಾಡ್ಬೋದು. ಇದು ಚೆನ್ನಾಗಿದೆ, ಇದು ಇನ್ಸೈಟ್ ಅವ್ರದ್ದು ಪ್ರೈಮರು. ಹೆಂಗೆ ಅಂದರೆ ಈ ರಫ್ ಗೋಡೆ ಇರುತ್ತೆ ಗೊತ್ತಾ, ಕನ್ಸ್ಟ್ರಕ್ಷನ್ ಮಾಡಿರ್ತಾರಲ್ಲ, ಅದಕ್ಕೆ ಫಸ್ಟು ಪ್ರೈಮರ್ ಎಲ್ಲ ಹಚ್ಚಿ ಕೋಟ್ ಮಾಡಿ ಆಮೇಲೆ ಪೇಂಟ್ ಹಾಕ್ತಾರಲ್ಲ, ಹಾಗೆ ಇದು ನಮ್ಮ ಮುಖ ಒಂಥರ ಗೋಡೆ ಥರ, ಪ್ರೈಮರು ಪೇಂಟು ಎಲ್ಲ ಹಾಕದ ಮೇಲೆ. ಸೊ ಫಸ್ಟು ಪ್ರೈಮರ್ ಹಚ್ಕೋಬೇಕು. ನಾನೇನು ಇದನ್ನು ಯಾವಾಗಲೂ ಹಿಂಗೆ ರೆಡಿ ಆಗ್ತೀನಿ ಅಂತ ಇಲ್ಲ, ಯಾವ್ದಾದ್ರೂ ತುಂಬ ಮದುವೆ ಫಂಕ್ಷನ್ಸು ಆ ಥರ ಇದ್ದರೆ ಮಾತ್ರ ರೆಡಿ ಆಗ್ತೀನಿ ಹಿಂಗೆ. ಇಲ್ಲಾಂದರೆ ಜಸ್ಟ್ ಒಂದು ಮಾಯ್ಶ್ಚರೈಸರು, ಕ್ರೀಮು, ಸೆಟ್ಟಿಂಗ್ ಪೌಡರ್ ಹಾಕ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿ ಸೆಟ್ಟಾಗಿ ಅದೇ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಥರನೂ ಒಂದೊಂದ್ಸತಿ ರೆಡಿ ಆಗೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕೆಂದರೆ ತುಂಬ ದಿನ ಆಗಿರುತ್ತಲ್ಲ ರೆಡಿ ಆಗೋದಕ್ಕೆ. ನೆಕ್ಸ್ಟು ಒಂದೆರಡು ನಿಮಿಷ ಆಗಲಿ, ನೀಟಾಗಿ ಸೆಟ್ ಆಗಬೇಕು. ಮೇಕಪ್ ಮೇಲೆ ಮೇಕಪ್ ಹಾಕ್ಬಿಟ್ರೆ ನೀಟಾಗಿ ಬ್ಲೆಂಡ್ ಮಾಡೋದಕ್ಕೆಲ್ಲ ಸಿಗಲ್ಲ. ಆ್ಯಂಡ್ ಮೇನ್ ಏನು, ಮೇಕಪ್ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಕುತ್ಕೋಬೇಕು ನಮ್ಮ ಫೇಸಲ್ಲಿ ಅಂತ ಅಂದರೆ ನೀವು
ಹೇರ್ಸ್ ರಿಮೂವ್ ಮಾಡಬೇಕು. ಆ್ಯಂಡ್ ನೀವು ನೋಡ್ಬೋದು ಕೆಲವೊಂದ್ಸತಿ ನನಗೆ ಅಪ್ಪರ್ ಲಿಪ್ ಎಲ್ಲ ಇರುತ್ತೆ, ಇಲ್ಲೆಲ್ಲ ನಾನು ರಿಮೂವ್ ಮಾಡಲ್ಲ, ಜಸ್ಟ್ ಅಪ್ಪರ್ ಲಿಪ್ನ ನಾನು ರಿಮೂವ್ ಮಾಡ್ತೀನಿ ಆ್ಯಂಡ್ ಫೋರ್ ಹೆಡ್ನ ರಿಮೂವ್ ಮಾಡ್ತೀನಿ. ಯಾಕೆಂದರೆ ಅದು ಹೇರ್ಸ್ ಇದ್ದರೆ ಎದ್ದು ಇನ್ನೂ ಅಸಹ್ಯ ಕಾಣ್ಬಿಡುತ್ತೆ ಮೇಕಪ್ಪು. ನಮ್ಮ ಫೇಸಲ್ಲಿ ಹೇರ್ಸ್ ಇಲ್ದಾಗ ತುಂಬ ಚೆನ್ನಾಗಿ ಮೇಕಪ್ ಕೂಡ ಕೂತ್ಕೊಳ್ಳುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಅದಕ್ಕೋಸ್ಕರ ನೀವು ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಕೆಲವೊಬ್ರು ತುಂಬ ಅನ್ಕೋತಾರೆ ಹೇರ್ಸು ಇದರಲ್ಲಿ ರೇಸರಲ್ಲೆಲ್ಲ ರಿಮೂವ್ ಮಾಡಿಕೊಂಡ್ರೆ, ಬ್ಲೇಡಲ್ಲೆಲ್ಲ ರಿಮೂವ್ ಮಾಡಿಕೊಂಡ್ರೆ ಅದು ತಿಕ್ಕಾಗಿ ಬರುತ್ತೆ ಅಂತ. ಆ ಥರ ಎಲ್ಲ ಏನಿಲ್ಲ. ನಾನು ನಾರ್ಮಲಾಗಿ ಇವಾಗ ಅದರಲ್ಲಿ ರಿಮೂವ್ ಮಾಡಿಕೊಂಡೆ, ಯಾಕೆಂದರೆ ಪೇನ್ಲೆಸ್ ಇರುತ್ತೆ ಅಂತ. ಕೆಲವೊಂದು ಸತಿ ಶಾಪಿಗೆ ಲೈಕ್ ಐಬ್ರೋಸ್ ಮಾಡ್ಸೋಕೆ ಹೋದಾಗ್ಲೂ ನಾನು ಅಪ್ಪರ್ ಲಿಪ್ ಅಲ್ಲೇ ಮಾಡಿಸ್ಕೊಂಬಂದ್ಬಿಡ್ತೀನಿ. ಆಗಲಿಲ್ಲ ಅಂದರೆ ಇದರಲ್ಲೇ ತಗೊತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಮೆಬಿಲಿನ್ ಅವ್ರದ್ದು ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. 220 ಶೇಡ್. ಮೇ ಬಿ ಇದು ನನಗೆ ಒಂದು ಸ್ವಲ್ಪ ಲೈಟರ್ ಶೇಡ್ ಆಗ್ಬೋದು, ಬಟ್ ಇಟ್ಸ್ ಓಕೆ, ಕಾಂಪ್ಯಾಕ್ಟ್ ಎಲ್ಲ ಹಾಕ್ತೀನಲ್ಲ, ಸೊ ಹಾಗಾಗಿ ಅದು ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಲೈಟರ್ ಶೇಡ್ನೇ ತಗೋತಾ ಇದ್ದೀನಿ. 3 ಪಂಪ್. ಏನಂದರೆ ಮೇಕಪ್ಪಲ್ಲಿ ನಾವು ಕೆಲವೊಂದ್ಸತಿ ಏನು ಮಿಸ್ಟೇಕ್ ಮಾಡ್ತೀವಿ ಗೊತ್ತಾ, ತುಂಬ ಕಮ್ಮಿ ಪ್ರಾಡಕ್ಟ್ನ ಯೂಸ್ ಮಾಡಿ, ಅಂದರೆ ಲೈಟ್ ಮೇಕಪ್ ಕಮ್ಮಿ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಕಾಣಿಸ್ಬೇಕು ಅನ್ನೋದಕ್ಕೆ ಕಮ್ಮಿ ಪ್ರಾಡಕ್ಟ್ನ ಯೂಸ್ ಮಾಡಿಬಿಡ್ತೀವಿ. ಅದು ತಪ್ಪಾಗುತ್ತೆ ಒಂದೊಂದ್ಸತಿ. ಯಾಕೆ ಅಂದರೆ ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡ್ರೆ ಅದು ಅಲ್ಲಲ್ಲೇ ಪ್ಯಾಚ್ 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 ಥರ ಅನಿಸುತ್ತೆ. ಪ್ರಾಡಕ್ಟ್ನ ಕರೆಕ್ಟಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ನೀಟಾಗೂ ಕೂಡ ಕಾಣುತ್ತೆ. ತೀರಾ ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತ ಕಾಣಿಸೋದಕ್ಕಿಂತ, ಮಾಡ್ಕೊಂಡಿಲ್ಲ ಅಸಹ್ಯವಾಗಿದ್ದಾಳೆ ಅನ್ನೋದಕ್ಕಿಂತ ಮೇಕಪ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅನ್ನೋದೇ ಬೆಟರ್ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಇವಾಗ ಫೌಂಡೇಶನ್ ತೊಗೊಂಡಿದ್ದೀನಿ. ಜಸ್ಟ್ ಡಾಟ್ ಇಟ್ಕೊಂಡು ಹೋಗ್ತೀನಿ. ನಾನು ನಿನ್ನೆ ಏನಂದರೆ ಈ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಕಾಜಲ್ ಹಚ್ಬಿಟ್ಟಿದೆ. ಅದು ಒಂದು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಿರ್ಬೋದು ನಿಮಗೆ. ಅದೇನೇ ಮಾಡಿದ್ರು ಹೋಗ್ತಾ ಇಲ್ಲ, ಗೊತ್ತಿಲ್ಲ ಏನು ಮಾಡೋದು ಅಂತ. ಸೊ ಓಕೆ, ಈಗ ಮತ್ತೆ ಕಾಜಲ್ ಹಾಕ್ತೀನಲ್ಲ, ಏನೂ ತೊಂದರೆ ಆಗಲ್ಲ. ಸೊ ಮೇಕಪ್ ಮಾಡೋಕ್ಕೂ ಮುಂಚೆ ಹೇರ್ಸ್ ರಿಮೂವ್ ಮಾಡೋದನ್ನ ಮರಿಬೇಡಿ. ನಾನು ಇವತ್ತು ರಿಮೂವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ಕಿನ್ ಕೇರ್ ಅಂತ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಮೇಕಪ್ ಅಂತ ರಿಮೂವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮೇನ್ ಪಾರ್ಟ್ ನೆಕ್ನ ಮರಿಬಾರ್ದು. ಓಕೆ, ಸೊ ಬ್ಲೆಂಡ್ ಡ್ಯಾಬ್ ಮಾಡ್ಕೊಂಡು ಇಲ್ಲಿಗೆ ಇನ್ನೂ ಬೇಕು. ಸುತ್ತ ಇದು ನಮಗೇನು ಫೇಸ್ಗೂ ನೆಕ್ಗೂ ನೀಟಾಗಿ ಕಾಣೋ ಥರ ಇರಬೇಕಷ್ಟೇ. ಓಕೆನಾ, ಕಾಣಿಸ್ತಿದೆನಾ ಹೇಗೆ ಅಂತ? ನೀಟಾಗೆ ಡ್ಯಾಬ್ ಮಾಡ್ಕೊಂಡಿದ್ದೀನಿ ನಾನು. ಫುಲ್ ಫೌಂಡೇಶನ್ ನೀಟಾಗಿ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೆಬಿಲಿನ್ ಅವ್ರದ್ದೇನೆ ಮೆಬಿಲಿನ್ ಫಿಟ್ ಮಿ ಅವ್ರದ್ದು ಲೂಸ್ ಪೌಡರ್ನ ತೊಗೊಂಡಿದ್ದೀನಿ. ಫಿನಿಶಿಂಗ್ ಪೌಡರ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಹೇಳಿದ್ನಲ್ಲ ಆಗಲೇ, ನಾನೊಂದು ಗಾರ್ನಿಯರ್ ಕ್ರೀಮ್ ಹಚ್ಚಿ ಇದೊಂದು ಪೌಡರ್ ಹಚ್ಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸ್ಗೆ. ಇದನ್ನು ಜಸ್ಟು ಹಂಗೆ ಅಪ್ಲೈ ಮಾಡ್ಕೊತೀನಿ, ಪೌಡರ್ನ ಅಪ್ಲೈ ಮಾಡ್ಕೊತಾರಲ್ಲ ಹಂಗೆ. ಫಸ್ಟು ಕಣ್ಣ ಹತ್ರ, ಯಾಕೆ ಅಂದರೆ ಅದು ಗೆರೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದೆಲ್ಲ ನನಗೂ ಗೊತ್ತಿಲ್ಲ, ಇನ್ಸ್ಟಾಗ್ರಾಮೆಲ್ಲ ನೋಡ್ತಾ ಇರ್ತೀನಲ್ಲ, ಯಾರು ಮೇಕಪ್ ಆರ್ಟಿಸ್ಟ್ ಎಲ್ಲ ಹೇಳ್ತಾ ಇರ್ತಾರಲ್ಲ, ಅದನ್ನು ನೋಡಿ ಕಲ್ತ್ಕೊಂಡಿದ್ದೀನಿ ಅಷ್ಟೇ, ನಾನು ಬೇರೆ ಏನಿಲ್ಲ. ನೋಡಿ ಕಣ್ಣತ್ರ ಇದ್ದಿದ್ದು ಬ್ಲ್ಯಾಕ್ ಎಲ್ಲ ಹೋಗ್ಬಿಡ್ತು. ಅದೇ ಮೇಕಪ್ ಚಮತ್ಕಾರ ಮಾಡೋದು ನಮ್ಮ ಮೇಲೆ. ಅದಕ್ಕೆ ಹೆಣ್ಮಕ್ಳು ಅಷ್ಟು ಸುಂದರವಾಗಿ ಕಾಣೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋಸ್ ಫಿಲ್ ಮಾಡ್ತಾ ಇದ್ದೀನಿ. ಸೊ ನಾನಿದು ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ಯಾಲೆಟು, ಇದರಲ್ಲಿ ಹೆಸರಲ್ಲಿ ಸೋಗ್ಬಿಟ್ಟಿದೆ ಹಿಂದೆ ಇದೆ ನೋಡಿ. ಓಕೆನಾ, ಐಬ್ರೋ ಪ್ಯಾಲೆಟ್ ಇದು. ಸೊ ನನಗೇನು ಪ್ರೋ ಇಲ್ಲ ನಾನು ಹಚ್ಕೊಳ್ಳೋದ್ರಲ್ಲೆಲ್ಲ, ಏನೋ ಒಂಚೂರು ಆಚೆ ಪಾಚೆ ಚೂರು ಡಾರ್ಕರ್ ಆಗಿಬಿಡುತ್ತೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಬ್ರಷ್ ಥರ ಇದೆ, ಇದರಲ್ಲಿ ಹಿಂಗೆ ಕೂಮ್ ಮಾಡಿಕೊಂಡು ಆಮೇಲೆ ಅದನ್ನು ಬರ್ಕೋತೀನಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ನಾನು ಐಬ್ರೋಸ್ ಕೂಡ ಮಾಡಿಸಿಲ್ಲ, ಹಾಗೆ ಬಿಟ್ಟರೆ ತೀರಾ ಅಸಹ್ಯ ಕಾಣಿಸುತ್ತೆ ಅಂತ ಒಂಚೂರು ಫಿಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಬ್ರಷಲ್ಲಿ ನಾನು ಇದನ್ನು ತೊಗೋತಾ ಇದ್ದೀನಿ, ಬ್ಲ್ಯಾಕ್ ಕಲರು. ಬ್ರೌನ್ ನಾನು ಯೂಸ್ ಮಾಡಲ್ಲ, ಯಾಕೆಂದರೆ ನಂದು ಹೇರ್ಸ್ ಇರೋದೇ ಬ್ಲ್ಯಾಕ್, ಸೊ ಹಾಗಾಗಿ ಬ್ಲ್ಯಾಕೇ ಯೂಸ್ ಮಾಡ್ತೀನಿ. ನನಗೆ ಎಲ್ಲಿ ಗ್ಯಾಪ್ ಅಂತ ಅನಿಸುತ್ತೋ ಅಲ್ಲಿ ಮಾತ್ರ ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ಸೊ ಅದಾವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಿರ್ಬೋದು. ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಇದು ಹೆಂಗಿದೆ ಅಂತ ಹೇಳಿ. ಅದಕ್ಕೆ ಐಬ್ರೋನ ಯಾವಾಗಲೂ ಲೈಕ್ ಈ ಥರ ಪೆನ್ಸಿಲಲ್ಲಾದರೂ ಓಕೆ ಬರ್ಕೊಳ್ಳಿ, ಅಥವಾ ಈ ಥರ ಪೌಡರಲ್ಲಿ ನಮಗೆ ಹೋಗಿ ಕಂಫರ್ಟ್ ಅನಿಸುತ್ತೆ ಅಂದರೆ ಇದರನ್ನಾದರೂ ಯೂಸ್ ಮಾಡ್ಬೋದು. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು.
ಅಯ್ಯೋ ನೋಡಿ, ನಾನು ಆಗಲೇ ಬ್ಲಷ್ ಹಚ್ಬೇಕಿತ್ತು, ಬ್ಲಷ್ ಹಚ್ಚದ್ದೇ ಮರ್ತ್ಬಿಟ್ಟಿದ್ದೀನಿ. ಪೌಡ್ರ್ ಮೇಲೆ ಹಚ್ಕೋತೀನಿ, ಏನಾಗಲ್ಲ. ನಾನು ಹೆಂಗೋ ಒಟ್ನಲ್ಲಿ ಚೆನ್ನಾಗಿ ಕಾಣಬೇಕು, ನನಗೆ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಅನ್ನಿಸ್ಬೇಕು ಅಷ್ಟೇ. ಹಿಂಗೆ ಮಾಡಬೇಕು ಅಂತ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಅಮ್ಮ ಅಲ್ವಾ, ಬರೀ ಮಗಳ ಮೇಲೆ ಎದ್ಬಿಡ್ತಾಳೋ ಏನು ಮಾಡಿಬಿಡ್ತಾಳೋ ಅನ್ನೋ ಚಿಂತೆ ಇರುತ್ತೆ ಅಷ್ಟೇ. ಅದಕ್ಕೆ ಈ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲ್ಲ ಒಂದೊಂದ್ಸತಿ. ಸೊ ಹಚ್ಚಿದ್ದೀನಿ 2 ಕಡೆ, ಹೆಂಗೆ ಕಾಣಿಸ್ತಿದೆ ಅಂತ ನೋಡೋಣ. ಆಮೇಲಿಂದ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ನಾನು ಹಚ್ಚೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಇನ್ಸೈಟಿಂದ ಬ್ಲಷ್ಷು. ಇದು ನೀವು ಬ್ಲಷ್ಷು ಯೂಸ್ ಮಾಡ್ಬೋದು, ಇಲ್ಲಿ ಮೇಲ್ಗಡೆ ಯೂಸ್ ಮಾಡ್ಬೋದು. ನಾನು ಇಲ್ಲೆಲ್ಲ ಏನು ಹಚ್ಚಲ್ಲ, ಸಿಂಪಲಾಗಿ. ಆ್ಯಂಡ್ ಏನು ಗೊತ್ತಾ, ನನಗೆ ಈ ಮೇಲ್ಗಡೆ ಲೈನರ್ ಹಚ್ಚೋದೇ ಬರಲ್ಲ, ಅದೇ ಬೇಜಾರು ಯಾವಾಗಲೂ. ಅದೊಂಥರ ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಅದನ್ನ ಹಚ್ಚಕ್ಕೆ ಬರಲ್ಲ. ಅದಕ್ಕೆ ತೊಗೊಂಡು ಬಂದೆ ಟ್ರೈ ಮಾಡೋಣ ಅಂತ, ಬಟ್ ಟ್ರೈ ಮಾಡೋಕ್ಕಾಗಲಿಲ್ಲ. ಬ್ಲಷ್ ತೊಗೊಂಡಿದ್ದೀನಿ, ಒಂಚೂರು ಹಿಂಗೆ ಡಾಟ್ ಇಟ್ಕೋತೀನಿ ಅಷ್ಟೇ. ಈ ಕಡೆ 1 2 ಓಕೆನಾ. ಈ ಬೋನ್ಸಿಗೆ ಹಾಕೊಂಡು ಹಿಂಗೆ ಡ್ಯಾಬ್ ಮಾಡೋದು. ಈಗ ಮತ್ತೆ ಅದು ಹಸಿ ಆಗುತ್ತೆ ಪೌಡ್ರ್ ಹಾಕಿರೋದೆಲ್ಲ. ಒಂದು ನಿಮಿಷ. ತುಂಬ ಡಾರ್ಕಾಗೂ ಹಾಕಿಲ್ಲ, ತುಂಬ ಲೈಟಾಗೂ ಹಾಕಿಲ್ಲ. ಕಾಣಿಸ್ತಿದೆ ಅಲ್ಲ ಬ್ಲಷ್. ಮುಂಚೆ ಎಲ್ಲ ನಾವು ಸ್ಕೂಲ್ಗಳಲ್ಲೆಲ್ಲ ಲಿಪ್ಸ್ಟಿಕ್ನೆಲ್ಲ ಇಲ್ಲಿಗೆ ಹಚ್ಕೊಂಡು, ಅದೊಂದು ಮಿಂಚ್ ಬಾಟ್ಲ್ ಬರೋದು ಗೊತ್ತಾ, ಅದನ್ನೆಲ್ಲ ಇಲ್ಲಿಗೆಲ್ಲ ಹಚ್ಕೋತಾ ಇದ್ವಿ. ಅದೆಲ್ಲ ಒಂಥರ ಚೆನ್ನಾಗಿತ್ತು. ಇವಾಗ ಹಂಗೆಲ್ಲ ಇಲ್ಲ. ಇವಾಗ ಇದು ಜುಡಿಯೋ ಅವ್ರದ್ದು ಕಾಜಲ್ ತೊಗೊಂಡಿದ್ದೀನಿ, ಮೊನ್ನೆ ತೊಗೊಂಡು ಬಂದೆ ಭಾನುವಾರ. ಓಕೆನಾ, ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಇದನ್ನು ತೊಗೊಂಡೆ. 100 ರೂಪೀಸ್ ಅಷ್ಟೇ. ಇದಕ್ಕೆ ಸ್ಮಡ್ಜ್ ಪ್ರೂಫ್ ಇದೆ, ವಾಟರ್ ಪ್ರೂಫ್ ಏನಿಲ್ಲ, ಸ್ಮಡ್ಜ್ ಪ್ರೂಫ್ ಇದೆ. ಓಕೆನಾ. ನಾನು ಅಪರೂಪ ಕಾಜಲ್ ಯೂಸ್ ಮಾಡೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಣ್ಣು ಅಲ್ವಾ. ಯಾಕೆಂದರೆ ಅದೆಲ್ಲ ಕಪ್ಪಾಗ್ಬಿಡುತ್ತೆ, ಮುಖ ಎಲ್ಲ ಕರ್ಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಈಗ ಏನಾದರೂ ರೆಡಿ ಆದಾಗ ಮಾತ್ರ ಹಚ್ತೀನಿ. ಹೊರಗಡೆ ಹೋಗೋಕ್ಕೆ, ಮನೇಲಿರುವಾಗೆಲ್ಲ ನಾನು ಹಚ್ಚಲ್ಲ. ಇದೆಲ್ಲ ಮೇಲೆಲ್ಲ ಹಚ್ಕೊಂಡು ಡೈಲಿ ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ ನಂಗೆ ನಿಜ ಗೊತ್ತಿಲ್ಲ, ಪ್ರಾಮಿಸ್. ನನಗೆ ಅವಾಗ ಕಾಲೇಜಲ್ಲಿ ಇದ್ದಾಗಲೂ ಏನು ನಾವು ಜಾಸ್ತಿ ಡೈಲಿ ಹಚ್ತಿದ್ವಿ, ಬಟ್ ಯಾವಾಗಲೂ ಒಂದೊಂದು ಸತಿ ಅಷ್ಟೇ. ಅದನ್ನ ಡೈಲಿ ಮೇಂಟೈನ್ ಮಾಡೋದು ಕಷ್ಟನೇ ಸ್ವಲ್ಪ. ಕಾಣಿಸ್ತಿದ್ದೇನಾ? ಚೆನ್ನಾಗಿದೆ ಅಂತ ನನಗೆ ಅನಿಸ್ಬಿಟ್ರೆ ಸಾಕು. ನನಗೆ ಇದರಲ್ಲಿ ಏನಿದೆ, ಇದೇನು ಹಚ್ಬೇಕು, ಇನ್ನೇನೂ ಇಲ್ಲ. ಇಷ್ಟೇ ನನ್ನ ಮೇಕಪ್ಪು. ಎಷ್ಟು ಈಸಿಯಾಗಿ ಸಿಂಪಲಾಗಿ ನೀವೆಲ್ಲಾದರೂ ಹೊರಗೆ ಹೋದಾಗ, ಯಾರ್ದಾದ್ರೂ ಮದುವೆಗೆ ಹೋಗುವಾಗ ಹಿಂಗೆಲ್ಲ ರೆಡಿ ಆಗಿಬಿಟ್ರೆ ಸೂಪರಾಗಿ ಕಾಣಿಸ್ತೀರಾ. ಇನ್ನೂ ಜಾಸ್ತಿ ಎಲ್ಲ ಹಚ್ಕೋತಾರೆ, ಪ್ರೋ ಆರ್ಟಿಸ್ಟ್ ಎಲ್ಲ ಇರ್ತಾರೆ, ಬಟ್ ನನಗೆ ಹಂಗೆಲ್ಲ ಬರಲ್ಲ. ನನಗೆ ಏನು ಗೊತ್ತೋ ಅದಷ್ಟನ್ನು ಮಾತ್ರ. ಮೇ ಬಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಅಲ್ವಾ, ಅದಷ್ಟು ಚೆನ್ನಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಇದೊಂದು ಗುಂಗುರು ಕೂದಲು ಬಂದ್ಬಿಡುತ್ತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ಆ್ಯಂಡ್ ಇದು ಜುಡಿಯೋಯಿಂದ ಲಿಪ್ ಲೈನರ್. ಇದು 100 ರೂಪೀಸ್. ತುಂಬ ಚೆನ್ನಾಗಿದೆ ಇದು ಕಲರು. ಆ್ಯಂಡ್ ಈ ಲಿಪ್ಸ್ಟಿಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜುಡಿಯೋದಲ್ಲಿ ನೀವು ಟ್ರೈ ಮಾಡಿ, ನೀವು ಯಾರಾದರೂ ನೋಡಿದ್ರೆ. ಡಸ್ಟಿ ರೋಸ್ ನಂಬರ್ 2, ಪ್ಲಂಪ್ ಡಸ್ಟಿ ರೋಸ್ ನಂಬರ್ 2. ಓಕೆನಾ, ತುಂಬ ಚೆನ್ನಾಗಿದೆ. ಈ ಥರ ನಮ್ಮದು ನಾರ್ಮಲ್ ನನ್ನ ಸ್ಕಿನ್ ಟೋನ್ ಏನಿದ್ದೀರ ಈ ಥರಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನನಗೆ ಖುಷಿ ಆಯಿತು. ಇದು ನಂದಲ್ಲ, ನನ್ನ ತಂಗಿದಾದರೆ ಅವರು ಅವತ್ತು ಹಚ್ಕೊಂಡೆಲ್ಲ ಚೆನ್ನಾಗಿತ್ತು. ನಾನು ತೊಗೊಬರ್ಲಿಲ್ಲ, ಯಾಕೆಂದರೆ ಈ ಥರದ್ದು ಸ್ವಲ್ಪ ನನ್ನ ಹತ್ರನೂ ಇತ್ತು. ಸುಮ್ಮನೆ ಒಂದೇ ಕಲರ್ ಅನಿಸ್ಬಿಡುತ್ತೆ ಅಂತ ತೊಗೊಂಬಂದಿಲ್ಲ. ಇವ್ರದ್ದೇ ಇರುತ್ತಲ್ಲ, ಹೆಂಗೋ ಹಚ್ಕೋಬೋದು ಅಂತ. ಏನು ಗೊತ್ತಾ, ನಾನು ಏನಾದರೂ ವಿಡಿಯೋ ಮಾಡುವಾಗಲೇ ಏನೋ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಅಂತೆಲ್ಲ ಮಾಡ್ಕೊಂಬರ್ತಾರೆ. ಇಲ್ಲಾಂದರೆ ಯಾರೂ ಮೂಸ್ ನೋಡಲ್ಲ ನಮ್ಮ ಏರಿಯಾದಲ್ಲಿ. ನೋಡಿ, ಏನು ಗೊತ್ತಾ, ಇವತ್ತೇ ನನಗೆ ನೀಟಾಗಿ ಲಿಪ್ ಶೇಪಿಗೆ ಕರೆಕ್ಟಾಗಿ ಬರೋ ಥರ ಲಿಪ್ಸ್ಟಿಕ್ ಬಂದಿದೆ, ಹಚ್ಕೊಂಡಿದ್ದೀನಿ. ಈ ಲಿಪ್ಸ್ಟಿಕ್ಕಿಗೆ ಗೊತ್ತಾಗ್ಬಿಟ್ಟಿದೆ. ಪಾಪ ಯಾವಾಗಲೂ ಇವಳಿ ಕರೆಕ್ಟಾಗಿ ಶೇಪ್ ಬರಲ್ಲ. ಇವತ್ತು ವಿಡಿಯೋ ಮಾಡ್ತಿದ್ದಾಳೆ ಅಪರೂಪಕ್ಕೆ. ಅಟ್ಲೀಸ್ಟ್ ಇವತ್ತಾದರೂ ಚೆನ್ನಾಗಿ ಬರೋಣ ಅಂತ. ಥ್ಯಾಂಕ್ ಯು. ಚೆನ್ನಾಗಿ ಬಂತು ಒಂಚೂರು. ಓಕೆ, ನನಗೇನೋ ಅನಿಸ್ತು ಓಕೆ ಅಂತ. ನಾನು ಚೆನ್ನಾಗಿ ಬರ್ಕೊಂಡಿದ್ದೀನಿ ಅಂತ ಅಂದರೆ ಹಚ್ಕೊಂಡಿದ್ದೀನಿ ಅಂತ. ಈಗ ಏನು ಗೊತ್ತಾ, ಮೇಲ್ಗಡೆ ಒಂದು ಸ್ವಲ್ಪ ಹಂಗೆ ಇದನ್ನು ಹಚ್ಕೋತೀನಿ, ಅವಾಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಲಿಪ್ಸ್ಟಿಕ್ ಹಚ್ಕೊಂಡ್ಮೇಲೆ ಹಚ್ಕೋತೀನಿ. ಎಲ್ಲರೂ ಫಸ್ಟಿಗೆ ಹಚ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಚ್ಕೋತಾರೆ, ನನಗೆ ಹಂಗೆ ಬರಲ್ಲ. ಗ್ಯಾಪೆಲ್ಲ ಬಿಡ್ಕೊಂಬಿಟ್ಟಿರ್ತೀನಲ್ಲ, ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಕೋತೀನಿ. ಚೆನ್ನಾಗಿದೆ ಅಲ್ಲ? ಏನು ಗೊತ್ತಾ, ಇಲ್ಲಿ ಇದು ಅಡ್ಡ ಆಗಿಬಿಟ್ಟಿದೆ. ಇತ್ಲಾಗಿಂದ ಬಿಸಿಲು ಚೆನ್ನಾಗಿ ಬರ್ತದೆ.
ಹೆಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಅಥವಾ ಇಲ್ಲಿಡ್ಬೇಕಿತ್ತಾ, ಇಲ್ಲಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿಲ್ಲ ನೋಡ್ರಿ. ಇದೇ ಪ್ರಾಬ್ಲಮ್ಮು, ನಮಗೆ ಲೈಟಿನ ಪ್ರಾಬ್ಲಮ್ ಆಗುತ್ತೆ ಒಂದು ಸ್ವಲ್ಪ. ಚೆನ್ನಾಗಿ ಕಾಣಿಸ್ತಿದೆನಾ? ಬಿಸಿಲಿಗೆ ಚೆನ್ನಾಗಿ ಕಾಣಿಸ್ತಿದೆ, ನಂಗೆ ಇಷ್ಟ ಆಯಿತು. ಬೊಟ್ಟಿಡ್ಕೋತೀನಿ. ಇವತ್ತು ನನ್ನ ತಂಗಿ ಫುಲ್ ಕ್ಲೀನ್ ಮಾಡಿಬಿಡ್ತಾರೆ, ಅದಕ್ಕೆ ನನಗೆ ಏನು ಭಯನೇ ಇಲ್ಲ ಇದನ್ನೆಲ್ಲ ಓಪನ್ ಮಾಡೋಕ್ಕೆ. ಗೊತ್ತಾ, ಇದು ಬೊಟ್ಟು ಫೈನಲಾಗಿ ಒಂದು ಬೊಟ್ಟಿಂದ ನನಗೆಲ್ಲ ಹೇಳ್ತಾರೆ ನೀನು ಚೊಟ್ಟ ಇಟ್ಕೋತೀಯ ಬೊಟ್ಟು ಅಂತ. ಓಕೆನಾ? ಫೈನಲಾಗಿ ಬೊಟ್ಟು ಎಲ್ಲ ರೆಡಿ ಆಯಿತು. ಈಗ ಹೇರ್ ಒಂದು ಇಟ್ಕೊಂಡ್ಬಿಟ್ರೆ ಸೂಪರಾಗಿ ರೆಡಿ ಆಗಿಬಿಡ್ಬೋದು. ತಲೆನೋ ಒಂದು ನಾರ್ಮಲಾಗಿ ನೋಡ್ತೀನಿ ಹೆಂಗೆ ಮಾಡ್ಕೊಳ್ಳೋದು ಅಂತ. ಫುಲ್ ತಲೆ ಎಲ್ಲ ಬಾಚ್ಕೊಂಡ್ಮೇಲೆ ಸಿಗ್ತೀನಿ. ಓಕೆನಾ? ಸೊ ಫಸ್ಟ್ ಸೆಟ್ನ ತೋರಿಸ್ತಾ ಇದ್ದೀನಿ ನಾನು. ಒಂದು ಹಾಕಿದ್ದೀನಿ ಇವಾಗ, ಯಾಕೆಂದರೆ ಕಿವಿಗೆಲ್ಲ ತೆಗ್ದುಬಿಟ್ಟಿದ್ನಲ್ಲ, ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿ ಹಾಕೊಂಡೇ ಬಿಟ್ಟೆ. ಸೊ ಇದು ನಾನು ಮೀಶೋಯಿಂದ ತರಿಸಿರೋ ಅಂಥದ್ದು. ಇದೆಲ್ಲ ಬಜೆಟ್ ಫ್ರೆಂಡ್ಲಿ, 500 ರುಪೀಸ್ಗಿಂತ ಕಮ್ಮಿ ರೇಂಜಲ್ಲಿರೋ ಅಂಥ ಸೆಟ್ ಅಂತ ಹೇಳ್ಬೋದು. ಇದು ಒಂದು ಲಾಂಗ್ ಹಾರ ಬರುತ್ತೆ, ಒಂದು ಶಾರ್ಟ್ ಹಾರ ಬರುತ್ತೆ, ಜೊತೆಗೆ ಒಂದು ಜುಮ್ಕಿ ಬರುತ್ತೆ. ನಾನು ನಿಮಗೆ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ. ಸಾರಿ, ಅದು ಗಾಳಿ ಬರ್ತಿರೋದಕ್ಕೆ ಡೋರ್ ಕ್ಲೋಸ್ ಆಗಿದ್ದು. ಸೊ ನಾನು ಕ್ಲೋಸಪ್ ಅಲ್ಲಿ ನಿಮಗೆ ಸರ ಯಾವ ರೀತಿ ಇದೆ ಅಂತ ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ತುಂಬ ಪ್ರೀಮಿಯಂ ಕ್ವಾಲಿಟಿಲಿದೆ. ಕಮ್ಮಿ ಪ್ರೈಸು ಹೆಂಗೆಂಗೋ ಇದೆ ಕ್ವಾಲಿಟಿ ಅಂತ ಎಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಎಲ್ಲ ಹತ್ರ ಬರ್ತಿದೆ. ಇನ್ನೇನು ಶ್ರಾವಣ ಅಂದರೆ ಮದುವೆ ಫೆಸ್ಟಿವಲ್ಲು, ಮದುವೆ ಹಬ್ಬಗಳು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ನೀವು ಕೂಡ ಪರ್ಚೇಸ್ ಮಾಡಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಸೆಕೆಂಡ್ ಒನ್ ಸೆಟ್ ಯಾವುದು ಅಂತ ನೋಡೋಣ. ಆ್ಯಂಡ್ ಸೆಕೆಂಡ್ ಒನ್ ಸೆಟ್ ಬಂದ್ಬಿಟ್ಟು ಈ ಥರ, ಇದೊಂಥರ ಸೆಮಿ ಬ್ರೈಡಲ್ ಸೆಟ್ ಅಂತಾನೆ ಹೇಳ್ಬೋದು. ನೀವು ಯಾರಾದರೂ ಬ್ರೈಡ್ಸ್ ಏನಾದರೂ ಇದ್ದರೆ, ಅಪ್ಕಮಿಂಗ್ ಬ್ರೈಡ್ಸ್ ಇದ್ದರೆ, ನೀವು ಇದನ್ನ ಆರಾಮಾಗಿ ತಗೋಬೋದು. ಬಳೆ ಶಾಸ್ತ್ರ ಮತ್ತು ಅರ್ಶಿನ ಶಾಸ್ತ್ರ, ಹಿಂಗೆ ತುಂಬ ಶಾಸ್ತ್ರಗಳೆಲ್ಲ ಮಾಡ್ತಾ ಇರ್ತಾರೆ ಹೆಣ್ಮಕ್ಳಿಗೆ. ಸೊ ಅದೆಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ನೀವು ಈ ಥರ 1500 ರುಪೀಸಲ್ಲಿ ಒಂದು 3 ಸೆಟ್ ತರಿಸ್ಕೊಂಡ್ರೆ ಆರಾಮಾಗಿ ಆಗುತ್ತೆ ನಿಮಗೆ. ಆ್ಯಂಡ್ ಎಲ್ಲ ಕಡೆನೂ ರೀಯೂಸ್ ಮಾಡ್ಬೋದು ಇದನ್ನ ಸೆಟ್ಟು. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದಕ್ಕೆ ಒಂದು ಜೊತೆಗೆ ಒಂದು ಓಲೆನೂ ಕೊಟ್ಟಿದ್ದಾರೆ. ಒಂದು ಪಿಕಾಕ್ ಸೈಜಲ್ಲೂ ಮೇಲ್ಗಡೆ ಇದೆ, ಆ್ಯಂಡ್ ಕೆಳಗಡೆ ಒಂದು ಜುಮ್ಕಾ. ತುಂಬ ಚೆನ್ನಾಗಿ ಬಂದಿದೆ ಇದಂತೂ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಸೆಟ್ಟು ಕೂಡ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಿಮಗೇನಾದರೂ ಬೇಕಂದರೆ ಬೈ ಕೂಡ ಮಾಡ್ಬೋದು. ಇದನ್ನು ನಾನು ಮೀಶೋದಲ್ಲೇ ತರಿಸ್ಕೊಂಡಿರೋದು. ತುಂಬ ಚೆನ್ನಾಗಿ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆಲ್ಲ. ಸೊ ನೆಕ್ಸ್ಟ್ ಸೆಟ್ ಯಾವುದು ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ಜ್ಯುವೆಲ್ರಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕೆಳಗಡೆ ಮುತ್ತು ಮತ್ತು ಒಂದು ಗ್ರೀನ್ ಕಲರ್ ಮಣಿಯನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಂಪೇರ್ ಮಾಡಿಕೊಂಡ್ರೆ ಅವೆರಡಕ್ಕೆ ಇದು ಕ್ವಾಲಿಟಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಲೈಕ್ ಪಾಲಿಶ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕೆಂದರೆ ಅದೊಂದು ಸ್ವಲ್ಪ ಆರ್ಟಿಫಿಷಿಯಲ್ ಥರನೇ ಅನಿಸುತ್ತೆ. ನೀವು ಈ ಸೆಟ್ನ ಬೇಕಿದ್ರೆ ದೇವರಿಗೆ ಅಂತ ತೆಗೆದಿಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮೇಲೆಲ್ಲ. ಆ್ಯಂಡ್ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಿರ್ಬೋದು, ಬಟ್ ನನಗೆ ಪರ್ಸ್ನಲಿ ಈ ಒಂದು ಏನು ಹೇಳ್ತೀವಿ ಫಿನಿಶಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಈ ಪಾಲಿಶ್ ನನಗೆ ಜಾಸ್ತಿ ಇಷ್ಟ ಆಗಿಲ್ಲ ಅಷ್ಟೇ. ಅದರ್ವೈಸ್ ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೂ ಒಂದು ಜುಮ್ಕಿ ಕೊಟ್ಟಿದ್ದಾರೆ, ಒಂದು ಲಕ್ಷ್ಮಿ ಇದೆ, ಕೆಳಗಡೆ ಒಂದು ಜುಮ್ಕಿ ಬಂದಿದೆ. ಆ್ಯಂಡ್ ಎರಡೂ ಸರನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದ್ರದ್ದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಇದನ್ನ ನಾನು ಪರ್ಸ್ನಲ್ ಯೂಸ್ಗೆ ರೆಕಮೆಂಡ್ ಮಾಡಲ್ಲ. ಮೇ ಬಿ ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ನೀವು ದೇವರಿಗೆ ಅಥವಾ ದೇವ್ರಿಗೆ ಹಾಕೋದಿಕ್ಕಂತ ಎಲ್ಲ ನೀವು ಯೂಸ್ ಮಾಡ್ಬೋದು ಇದನ್ನ. ಅಥವಾ ಚಿಕ್ಕ ಮಕ್ಕಳಿಗೆ ಏನೋ ಒಂದು ಫ್ಯಾನ್ಸಿ ಡ್ರೆಸ್ ಆ ಥರ ಎಲ್ಲ ಮಾಡ್ತೀನಿ ಅನ್ನೋದಾದರೆ ಇದನ್ನ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ಈ ಒಂದು ಸರಗಳು ಇಷ್ಟ ಆಗಿದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಲಿಂಕ್ನ ಕೊಟ್ಟಿರ್ತೀನಿ. ಓಕೆನಾ? ಆ್ಯಂಡ್ ನಮ್ಮ ಪಾಪನಿ ಕೂಡ ಎದ್ದಿದ್ದಾಳೆ, ಇನ್ನು ಅವಳ ಕೆಲಸ ಶುರು. ಬಾಯ್ ಹೇಳೋನು. ಈಗ ಎದ್ದಿದ್ದಾಳೆ, ಅದಕ್ಕೆ ಮೂಡ್ ಆಫ್ ಆಗಿಬಿಟ್ಟಿದೆ.